ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನಾ ಹತ್ರ, ಮೀನಾ ನಾವಿಬ್ರು ಜಗಳ ಆಡ್ಕೊಂಡ್ರೆ ಅಂತ ಕೇಳಕ್ಕೆ ಬರ್ತಾನೆ. ರೀ ನಾವಿಬ್ರು ಚೆನ್ನಾಗಿದ್ದೀವಲ್ಲ, ನಾವ್ಯಾವಾಗ್ರಿ ಜಗಳ ಮಾಡಿದ್ವಿ ಹಾಗಂತ ಮೀನಾ ಕೇಳ್ತಾಳೆ. ಸುಮ್ಮನೆ ಮಾತು ಕೇಳ್ತಿದ್ದೀನಮ್ಮ, ನಾವಿಬ್ರು ಜಗಳ ಆಡ್ಕೊಂಡ್ರೆ ಎಷ್ಟು ದಿನ ಮಾತಾಡದೆ ಸುಮ್ಮನೆ ಇರ್ಬೋದು ಅಂತ ಕೇಳ್ತಾನೆ. ಸುಮ್ಮನೆ ಇದ್ರೇನೋ ಅದ್ರ ಬಗ್ಗೆ ಗಮನನೇ ಕೊಡಲ್ಲ, ಆದರೆ ಜಗಳ ಆಡ್ಕೊಂಡಾಗ ಒಂದೊಂದು ಕ್ಷಣನೂ ಕಾಯ್ತಿರ್ತೀನಿ, ನೀವು ಯಾವಾಗ ಬಂದು ನನ್ನನ್ನು ಮಾತಾಡಿಸಿ ಕ್ಷಮೆ ಕೇಳ್ತೀರಾ ಅಂತ. ಹಾಗಂತ ಮೀನಾ ಹೇಳ್ತಿರೋವಾಗ, ನಾನು ತಪ್ಪು ಮಾಡಿದ್ರೇನೋ ಕ್ಷಮೆ ಕೇಳ್ತೀನಿ, ಆದರೆ ನೀನು ತಪ್ಪು ಮಾಡಿದ್ರೆ ಅವನಾಗಂತಿರುವಾಗ ಮೀನಾ ಮುನ್ಸ್ಕೊತಾಳೆ. ಇಲ್ಲ ನಿನ್ನದೇನೋ ತಪ್ಪಿರಲ್ಲ ಬಿಡು, ಗಂಡ ಹೆಂಡತಿ ಜಗಳ ಮಾಡೋವಾಗ ಹೆಂಡತಿದೇನೋ ತಪ್ಪಿರಲ್ಲ ಬಿಡು ಅಂತ ಮನ್ಸಲ್ಲಿ ಅನ್ಕೋತಿರ್ತಾನೆ. ಆಗ ಮೀನಾ, ನಾನು ಮಾತಾಡದೆ ಅಂತೂ ಇರಲ್ಲ, ಬೈಕೊಂಡಾದ್ರೂ ಮಾತಾಡ್ತಿರ್ತೀನಿ ಅಂತಾಳೆ. ಸರಿ ಈಗೇನಕ್ಕೆ ಈ ಥರ ಕೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಹಾಗಲ್ಲ ಮೀನಾ, ಸಕ್ಕರೆ ನಮ್ಮ ಅಪ್ಪನೂ ಜಗಳ ಮಾಡ್ಕೊಂಡಿದ್ದಾರಲ್ಲ, ಅವರಿಬ್ರು ಮಾತಾಡ್ತಾನೆ ಇಲ್ಲ, ಬೇಜಾರು ಮಾಡ್ಕೊಂಡಿದ್ದಾರೆ ಹಾಗಂತ ಸೂರ್ಯ ಹೇಳ್ತಿರುವಾಗ, ನಾನು ಗಮನಿಸಿದ್ದೀನಿ ರೀ, ಮನೇಲಿರ್ಬೇಕಾದ್ರೆ ಒಂದೆರಡು ಮಾತಾಡ್ತಿದ್ರೇನೋ ಅಷ್ಟೇ, ಆದರೆ ಮನೆ ಬಿಟ್ಟು ಬಂದಮೇಲೆ ಅದಕ್ಕೂ ಅವಕಾಶ ಇಲ್ವಲ್ಲ ಅಂತಾಳೆ. ಅವ್ರನ್ನ ನೋಡ್ತಿದ್ರೆ ನನಗೇನೆ ಕಷ್ಟ ಆಗ್ತಿದೆ ಅಂತಾಳೆ. ನನಗೂ ಹಾಗೆ ಅನ್ನಿಸ್ತಿದೆ ಮೀನಾ, ಆದರೆ ಹಾಗೇನೆ ಬಿಡಬಾರ್ದು ಇದನ್ನ ಹಾಗಂತ ಸೂರ್ಯ ಹೇಳ್ತಾನೆ. ನಾವಿಬ್ರು ಅವ್ರ ಜೊತೆ ಮಾತಾಡಿದ್ರೆ ಕೇಳ್ತಾರ ಅಂತಾಳೆ. ಮಾವ ಬೇರೆ ಅತ್ತೆ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಅಂತಾಳೆ. ಸಕ್ಕರೆ ಹತ್ರ ಮಾತಾಡಿದ್ರೆ ಅಂತ ಸೂರ್ಯ ಕೇಳ್ತಾನೆ. ನಾವ್ ಹೇಳಿದ ತಕ್ಷಣ ಅತ್ತೆ ಕೇಳ್ಬಿಡ್ತಾರ ಅಂತಾಳೆ ಮೀನಾ. ಕರೆಕ್ಟಾಗಿ ಹೇಳಿದೆ ಮೀನಾ, ಪಾಯಿಂಟಲ್ಲೇ ಮಾತಾಡಿದ್ಯಾ. ಅಪ್ಪನ ಜೊತೆ ಮಾತಾಡೋಣ ಅಂದ್ರೆ ಅವರು ಕೋಪದಲ್ಲಿದ್ದಾರೆ, ಆಗಲ್ಲ ಹೋಗು ಅಂತಾನೆ ಹೇಳೋದು. ಸೂರ್ಯ ಹಾಗಂತಿರೋವಾಗ, ನಮ್ಮಿಂದ ಬೇರೆ ಇನ್ನೇನ್ ಮಾಡಕ್ಕಾಗುತ್ತೆ ರೀ ಅಂತಾಳೆ ಮೀನಾ. ಇಬ್ರಿಗೂ ಹೇಳಕ್ಕಾಗಲ್ಲ, ಆದ್ರೆ ಇಬ್ರು ಮಾತಾಡೋ ಹಾಗೆ ನಾವೇನಾದ್ರೂ ಮಾಡ್ಬೇಕು, ಇದನ್ನೆಲ್ಲ ಹೇಗ್ರಿ ಮಾಡೋಕ್ಕಾಗುತ್ತೆ ಅಂತಾಳೆ ಮೀನಾ. ಬಾ ನೋಡೋಣ ಅಂತ ಹೇಳಿ ಇಬ್ರು ಒಳಗೋಗ್ತಾರೆ. ರಂಗನಾಥ್ ಅವರು ವಾಶ್ರೂಮ್ಗೆ ಹೋಗಿರ್ತಾರೆ. ಮೀನಾ, ಅಪ್ಪ ಇಲ್ಲಿಲ್ಲ ಬಾ ಅಂತಾನೆ. ರೀ ಏನ್ರಿ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಸಕ್ಕರೆಗೆ ಫೋನ್ ಮಾಡ್ತಿದ್ದೀನಿ ಮೀನಾ ಅಂತ ರಂಗನಾಥ್ ಅವ್ರು ಫೋನ್ ತಗೊಂಡು ಶಾಂತಿಗೆ ಫೋನ್ ಮಾಡ್ತಿರ್ತಾನೆ. ಅವ್ರಿಗೆ ಯಾಕ್ರಿ ಫೋನ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಶಾಂತಿಗೆ ಫೋನ್ ಮಾಡ್ತಾನೆ. ಶಾಂತಿ ಫೋನ್ನ ಚಾರ್ಜ್ ಹೋಗಿರ್ತಾಳೆ. ಕಾಲ್ ಕಟ್ ಮಾಡ್ತಾನೆ ಸೂರ್ಯ. ಯಾಕ್ರಿ ಕಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಮೀನಾ. ಅಯ್ಯೋ ಮೀನಾ, ಮಿಸ್ ಕಾಲ್ ಕೊಡ್ಬೇಕಾದ್ರೆ ಕಟ್ ಮಾಡಿದ್ರೆ ತಾನೆ ಮಿಸ್ ಕಾಲ್ ಆಗೋದು ಅಂತಾನೆ. ಏನಕ್ರಿ ಮಿಸ್ ಕಾಲ್ ಕೊಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಮತ್ತೆ ಸೂರ್ಯ ಫೋನ್ ಮಾಡ್ತಾನೆ. ಒಂದೆರಡು ರಿಂಗ್ ಆದ್ಮೇಲೆ ಕಟ್ ಮಾಡ್ತಾನೆ. ಅಪ್ಪನ ಕಡೆಯಿಂದ ಮಿಸ್ ಕಾಲ್ ಹೋದ್ರೆ ಸಕ್ಕರೆ ರಿಟರ್ನ್ ಫೋನ್ ಮಾಡ್ತಾರಲ್ವಾ, ಹಾಗನ್ಕೊಂಡು ಮತ್ತೆ ಫೋನ್ ಮಾಡಿ ಕಟ್ ಮಾಡ್ತಾನೆ. ಅವರಿಬ್ರು ಹಾಗೇನೆ ಮಾತಾಡ್ತಾ ಒಂದಾಗ್ಬಿಡ್ತಾರೆ. ನೋಡ್ತಾ ಇರೋ ಅಂತ ಹೇಳ್ತಾನೆ ಸೂರ್ಯ. ಹೌದಾ, ಪರವಾಗಿಲ್ಲ ರೀ, ನೀವು ಚೆನ್ನಾಗಿ ಯೋಚನೆ ಮಾಡ್ತಿದ್ದೀರಾ ಇದನ್ನೆಲ್ಲ ಅಂತಾಳೆ ಮೀನಾ. ಹಲೋ, ನನಗೂ ಬುದ್ಧಿ ಇದೆಯಮ್ಮ ಹಾಗನ್ಕೊಂಡು ಮತ್ತೆ ಫೋನ್ ಮಾಡಿ ಕಟ್ ಮಾಡ್ತಾನೆ. ರಂಗನಾಥ್ ಅವರು ವಾಶ್ರೂಮಿಂದ ಹೊರಗಡೆ ಬರೋವಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಆಚೆ ಓಡೋಗ್ಬಿಡ್ತಾರೆ. ಏನ್ರಿ ಅತ್ತೆ ಮತ್ತೆ ಕಾಲ್ ಮಾಡ್ತಾರ ಅಂತ ಕೇಳ್ತಾಳೆ. ಅಯ್ಯೋ ಮೀನಾ, ನಮ್ಮ ಸಕ್ಕರೆ ಅಪ್ಪನ ಮಾತು ಕೇಳಲಿಲ್ಲ ಅಂದ್ರೂ ಅಪ್ಪನ ಜೊತೆ ಮಾತಾಡದೆ ಮಾತ್ರ ಇರೋಕ್ಕಾಗಲ್ಲ, ಈಗ ಮಾತಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅಲ್ಲ, ಖಂಡಿತ ಫೋನ್ ಮಾಡ್ತಾರೆ, ನೋಡ್ತಾ ಇರು ಅಂತಾನೆ. ಹಾಗೇನೆ ಶಾಂತಿ ರೂಮಿಗೆ ಬರ್ತಾಳೆ. ಫೋನ್ ನೋಡಿ, ಅಯ್ಯಯ್ಯೋ ಇಷ್ಟೊಂದು ಮಿಸ್ ಕಾಲ್ ಬಂದಿದೆಯಲ್ಲ, ಏನಿರ್ಬೋದು, ಅವ್ರ ನಂಬರಿಂದಾನೇ ಬಂದಿದೆ ಹಾಗನ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಫೋನ್ ಮಾಡ್ತಾಳೆ. ಫೋನ್ ಬಂತು ನೋಡು ಮೀನಾ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಬಂದು ಫೋನ್ ನೋಡ್ತಾರೆ. ಏನಿದು, ಈ ಶಾಂತಿ ಫೋನ್ ಮಾಡಿದಾಳಲ್ಲ ಹಾಗನ್ಕೊಂಡು ರಂಗನಾಥ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಏನ್ರಿ ಮಾವ ನಿಜವಾಗ್ಲೂ ಅಟೆಂಡ್ ಮಾಡ್ತಾರಾ ಅಂತಾಳೆ ಮೀನಾ. ಹಾಗೆಲ್ಲ ಅಪ್ಪ ನೆಗ್ಲೆಕ್ಟ್ ಮಾಡಲ್ಲ ಮೀನಾ, ಖಂಡಿತ ಫೋನ್ ತೆಗಿತಾರೆ, ನೋಡ್ತಾ ಇರು ಅಂತಾನೆ ಸೂರ್ಯ. ಇವರಿಬ್ರು ಅವ್ರ ಫೋನ್ ತೆಗಿಯೋದನ್ನ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ರಂಗನಾಥ್ ಅವರು ಫೋನ್ ತೆಗೆದು ಕಿವಿಗೆ ಇಟ್ಕೋತಾರೆ. ಶಾಂತಿ ಏನು ಮಾತಾಡದೆ ಇರೋವಾಗ, ಶಾಂತಿ ತಾನೇ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಂತ ಕೇಳ್ತಾರೆ. ಶಾಂತಿ ಏನು ಮಾತಾಡೋಕ್ಕಾಗದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಹ್ಞೂ ಅಂತಾಳೆ. ಕೇಳಿಸ್ತಿದೆ ರೀ ಅಂತಿರೋವಾಗ, ಮತ್ತೆ ಯಾಕೆ ಮಾತಾಡದೆ ಸುಮ್ಮನಿದ್ಯಾ ಅಂತ ಕೇಳ್ತಾರೆ. ಈ ಕಡೆ ಸೂರ್ಯ, ನೋಡ್ದ್ಯಾ ಮೀನಾ, ಮಾತಾಡಬೇಕು ಅಂತ ಆಸೆ ಪಡ್ತಿದ್ದಾರೆ, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇವ್ರಿಗೆ. ಕೆಲವೊಂದ್ಸರಿ ಹೀಗೆ ಮೀನಾ ಹಾಗಂತ ಅವ್ನು ಹೇಳ್ತಿರೋವಾಗ, ರೀ ಆಮೇಲೆ ಮಾತಾಡೋರಂತೆ, ಈಗ ಅಲ್ಲಿ ಏನು ನಡೆಯುತ್ತೆ ಮೊದಲು ನೋಡೋಣ ಇರಿ ಅಂತಾಳೆ ಮೀನಾ. ಹೇಗಿದೀಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ನೀವು ಹೇಗಿದ್ದೀರಾ ಅಂತಾಳೆ ಶಾಂತಿ. ನಾನು ಚೆನ್ನಾಗಿದ್ದೀನಿ, ಮೀನಾ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ನಾನು ಇಲ್ಲಿ ಸಂತೋಷವಾಗಿದ್ದೀನಿ ಅಂತಾರೆ. ನೀನು ಅಂತಿರುವಾಗ ಶಾಂತಿ ಕಣ್ಣೊರೆಸ್ಕೊಂಡು, ನನ್ನನ್ನು ಶ್ರುತಿ ಚೆನ್ನಾಗಿ ನೋಡ್ಕೋತಾಳೆ, ಅವ್ರ ಅಮ್ಮನೂ ಕೂಡ ಚೆನ್ನಾಗಿ ನೋಡ್ಕೋತಾರೆ ಅಂತಾಳೆ. ಊಟ ತಿಂಡಿ ಎಲ್ಲ ಹೇಗಿದೆ ಅಂತ ಕೇಳ್ತಾರೆ ರಂಗನಾಥ್ ಅವರು. ಹೇಗೆ ಅಂದರೆ ಹಾಗಂತ ಶಾಂತಿ ಕೇಳ್ತಾಳೆ. ಅವರು ಕೇರಳ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ, ನಿನ್ಗೆ ಅದೆಲ್ಲ ಸೆಟ್ ಆಗಲ್ವಲ್ಲ ಹಾಗಂತ ರಂಗನಾಥ್ ಅವರು ಕೇಳ್ತಿರೋವಾಗ, ಅದೆಲ್ಲ ಸೆಟ್ ಆಗುತ್ತೆ ಅಂತ ಕಣ್ಣೀರು ಒರೆಸ್ಕೊಂಡು ಹೇಳ್ತಾಳೆ ಶಾಂತಿ. ಈಗ ನಾನು ಕಳ್ಚು ಅಂತ ಹೇಳ್ತಾಳೆ. ಏನು ಕಳ್ಚ, ಮಲಯಾಳಿ ಎಲ್ಲಾನು ಕಲ್ತ್ಕೊಂಡ್ಬಿಟ್ಟಿಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಅವ್ರು ಮಾತಾಡೋದನ್ನ ಕೇಳಿ ಸ್ವಲ್ಪ ಕಲ್ತ್ಕೊಂಡೆ ಅಂತಾಳೆ ಶಾಂತಿ. ಭಾಷೆನೆಲ್ಲ ಕಲಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ, ಆದರೆ ಮಾತಾಡ್ಬೇಕಾದ್ರೆ ಏನು ಮಾತಾಡಬೇಕು ಅಂತ ನೋಡ್ಕೊಂಡು ಮಾತಾಡು. ಹಾಗಾದ್ರೆ ನೀನಲ್ಲಿ ಸಂತೋಷವಾಗಿದೆಯಾ ಅಂತ ಕೇಳ್ತಾರೆ. ಆಗ ಶಾಂತಿ, ಇದೀನಿ ಆದ್ರೆ ಅಂತ ಹೇಳ್ತಾಳೆ. ಏನಾದ್ರೆ ಅಂತ ಹೇಳಕ್ ಬರ್ತಿದ್ಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ನನ್ನನ್ನ ನೋಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ ಅಂತಾಳೆ. ಸರಿ, ನಿನ್ಗೆ ನನ್ನನ್ನ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಆಗ ಸೂರ್ಯ ಮೀನಾ ಇಬ್ರು ಹೊರಗಡೆ ನಿಂತ್ಕೊಂಡು ಖುಷಿಲಿ ಕುಣಿದಾಡ್ತಿರ್ತಾರೆ. ಏನ್ರಿ ಸಮಾಧಾನವಾಗಿ ಮಾತಾಡ್ತಿದಾರಲ್ಲ ಇವರಿಬ್ರು ಹಾಗಂತ ಮೀನಾ ಹೇಳ್ತಾಳೆ. ನಮ್ ಪ್ಲಾನ್ ವರ್ಕೌಟ್ ಆಯ್ತು ಅಂತಾನೆ ಸೂರ್ಯ. ನಾನು ಯಾವಾಗ್ಲೂ ನಿಮ್ ನೆನಪಲ್ಲೇ ಇರ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ಅಲ್ಲಿಂದ ಬಂದ್ಬಿಡ್ಬೇಕು ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ನೀವು ನನಗೆ ಇಷ್ಟ ಇಲ್ಲದೆ ಇರೋರು ಮನೇಲಿ ಹೋಗಿದ್ದೀರಲ್ಲ, ನಾನು ಹೇಗೆ ಬರಲಿ ಅಂತಾಳೆ ಶಾಂತಿ. ಇಷ್ಟ ಇಲ್ಲ ಅನ್ನೋದಕ್ಕೆ ಏನಿದೆ, ಇಲ್ಲಿ ಒಳ್ಳೆ ಮನ್ಸಿರೋರ್ ಮನೇಲಿ ಇದ್ದೀನಿ ನಾನು, ಇಲ್ಲಿ ಬರೋಕೆ ನಿಮ್ಗೆ ಇಷ್ಟ ಆಗಲ್ವಾ ಅಂತ ಕೇಳ್ತಾರೆ.
ಆ ಹೊಸದೇವ್ಗೆ ನಾನು ಕಂಡ್ರೇನೆ ಆಗಲ್ಲ. ರವಿ ಮದ್ವೆ ಆದ್ಮೇಲೆ ಇದುವರೆಗೂ ನಮ್ಮ ಮನೆಗೆ ಸರಿಯಾಗಿ ಬಂದು ಹೋಗೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ಲೇ ಇಲ್ಲ. ಅವ್ರ ಮನೇಲಿ ಹೋಗಿ ನೀನ್ ಕೂತಿದೀಯಾ ಹಾಗಂತ ಅವ್ರು ಮಾತಾಡ್ತಿರೋವಾಗ ಅಯ್ಯಯ್ಯೋ ಮೀನಾ ಮತ್ತೆ ಸಮಸ್ಯೆ ಶುರು ಆಗ್ತಿದೆಯಲ್ಲ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶಾಂತಿ, ಇಲ್ಲಿ ಕೇಳಿ, ನಾವೆಲ್ಲೇ ಹೋದ್ರು ನಿರಂತರವಾಗಿ ಅಲ್ಲೇ ಇದ್ಬಿಡ್ತೀವ, ಮತ್ತೆ ನಾವು ನಮ್ಮ ಮನೆಗೆ ಹೋಗ್ಲೇಬೇಕಲ್ಲ ಅಂತ ಹೇಳ್ತಾಳೆ. ಏನಂದೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ನಮ್ಮ ಮನೆಗೆ ಮತ್ತೆ ಹೋಗ್ಬೇಕಲ್ಲ ಅಂತ ಹೇಳ್ತಿದ್ದೀನಿ ಅಂತಾಳೆ ಶಾಂತಿ. ಅದನ್ನ ನಿನ್ ಮಗ, ಮುದ್ದಿನ ಮಗ ಇದಾನಲ್ಲ, ಅವನ ಹತ್ರ ಹೇಳು, ಆದಷ್ಟು ಬೇಗ ಸಾಲ ತೀರ್ಸು ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅದೇನೇ ಅಲ್ವಾ ಸೂರ್ಯನ್ ಹೇಳಿದಿರಲ್ಲ ಸಾಲ ತೀರ್ಸೋಕೆ ಅಂತಾಳೆ. ಮತ್ತೆ ಬೇರೆ ಇನ್ನೇನ್ ಮಾಡೋಕ್ಕಾಗುತ್ತೆ, ಮನೋಜ್ಗೆ ಹೇಳಿದ್ರೆ ಅವನೇನು ಸಾಲ ತೀರಿಸ್ಬಿಡ್ತೇನಾ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅವನನ್ನ ಬಿಡಿ, ನಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಏನೇನು ಮಾಡಬೇಕೋ ಅದನ್ನು ಆದಷ್ಟು ಬೇಗ ಮಾಡೋಕ್ಕೆ ಹೇಳಿ ಸೂರ್ಯನ್ಗೆ ಅಂತಾಳೆ. ನಾವ್ಯಾರು ಸೂರ್ಯ ಮೀನಾಗೆ ಏನು ಹೇಳ್ಬೇಕಾಗಿಲ್ಲ, ಅವ್ರ ಕೆಲಸನ ಅವ್ರು ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾರೆ. ನನಗೇನೆ ಅವ್ರನ್ನ ನೋಡೋಕ್ಕೆ ಕಷ್ಟ ಆಗ್ತಿದೆ. ಅವ್ರು ಮಾಡದೇ ಇರೋ ಸಾಲನ ಕಷ್ಟಪಟ್ಟು ತೀರಿಸ್ತಿದ್ದಾರೆ. ಈ ಕಾಲದಲ್ಲಿ ಇಂಥ ಒಳ್ಳೆ ಮನಸ್ಸು ಯಾರಿಗೂ ಇರಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅದೇನಿರಿ ಮನೆಯಲ್ಲಿ ಮನೋಜ್ ಭಾಗನ ಅವನು ಕೊಡ್ತೀನಿ ಅಂತ ಹೇಳಿದಿರಲ್ಲ ಅದಕ್ಕೆ ಅಂತ ಶಾಂತಿ ಹೇಳ್ತಿರೋವಾಗ, ಅವನು ಅದಕ್ಕೋಸ್ಕರ ಕಷ್ಟಪಟ್ಟು ಸಾಲ ತೀರಿಸ್ತಿಲ್ಲ, ಕುಟುಂಬಕ್ಕೋಸ್ಕರ ಅವನ ಕೆಲಸ ಮಾಡ್ತಿರೋದು. ಇದನ್ನೆಲ್ಲ ಹೇಳಿದ್ರೆ ನಿನ್ಗೆಲ್ಲ ಅರ್ಥ ಆಗ್ಬೇಕು ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ನನ್ಗೇನು ಅರ್ಥ ಆಗೋದು ಬೇಡ, ಆದಷ್ಟು ಬೇಗ ನಮ್ಮ ಮನೆಗೆ ನಾವು ಹೋಗ್ಬೇಕು ಅಷ್ಟೇನೆ ಅಂತಾಳೆ. ಮನೆಗೆ ಹೋಗೋವರೆಗೂ ನನ್ನನ್ನು ಮರಿಬೇಡ್ರಿ, ಈಗ ಫೋನ್ ಮಾಡಿದ್ದೀರಲ್ಲ ಹಾಗೆ ಅವಾಗವಾಗ ಫೋನ್ ಮಾಡಿ ಅಂತಾಳೆ. ಇರು ಏನಂದೆ, ನಾನು ನಿನಗೆ ಫೋನ್ ಮಾಡಿದ್ನಾ? ನೀನು ತಾನೇ ಫೋನ್ ಮಾಡಿದ್ದು ಅಂತ ರಂಗನಾಥ್ ಅವರು ಕೇಳ್ತಾರೆ. ನಿಮ್ಮ ಫೋನಿಂದ ಮಿಸ್ ಕಾಲ್ ಬಂದಿತ್ತಲ್ಲ ಅದನ್ನ ನೋಡಿ ನಾನು ಫೋನ್ ಮಾಡಿದ್ದು ಅಂತ ಶಾಂತಿ ಹೇಳ್ತಾಳೆ. ಮಿಸ್ ಕಾಲ ಅಂತ ಬಾಗಿಲು ಕಡೆ ನೋಡ್ತಾರೆ ರಂಗನಾಥ್ ಅವರು. ಸೂರ್ಯ ಮೀನಾ ಇಬ್ರು ಓಡೋಗಿ ಬಚ್ಚಿಟ್ಕೋತಾರೆ. ಮತ್ತೆ ವಾಪಸ್ ಬಂದು, ಮೀನಾ ಅಲ್ಲಿ ಉಳಿದೆ ನೋಡು ಮೀನಾ ಸರಿಯಾಗಿ. ಹೌದು ರೀ, ನಾನು ಎಲ್ಲನೂ ಕ್ಲೀನ್ ಮಾಡ್ತೀನಿ ಹಾಗಂತ ಮೀನಾ ಹೇಳ್ತಾ ಇರ್ತಾಳೆ. ಸರಿ ಬಿಡು ಅಂತ ರಂಗನಾಥ್ ಅವ್ರು ಫೋನ್ ಕಟ್ ಮಾಡ್ತಾರೆ. ಏನಪ್ಪ ಯಾರ ಹತ್ರ ಜಾಲಿಯಾಗಿ ಮಾತಾಡ್ತಿದ್ರಿ ಅಂತ ಕೇಳ್ತಾನೆ ಸೂರ್ಯ. ಕಾಫಿ ತಗೊಂಡ್ ಬಲ್ಲ ಮಾವ ಅಂತ ಮೀನಾ ಕೇಳ್ತಾಳೆ. ಇಬ್ರು ಚೆನ್ನಾಗೇ ನಾಟಕ ಮಾಡ್ತೀರಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನು ನಾಟಕ ಮಾಡ್ತಿದ್ವಾ ನಾವುಗಳ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಪ್ಪ ಅಂತಿರುವಾಗ, ಏಯ್ ನೀನು ತಾನೇ ನನ್ನ ಫೋನ್ ತಗೊಂಡು ನಿಮ್ಮ ಅಮ್ಮನ ಮಿಸ್ ಕಾಲ್ ಕೊಟ್ಟಿರೋದು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅಪ್ಪ ಮಿಸ್ ಕಾಲ್ ತಾನೇ ಅಂತ ಸೂರ್ಯ ಹೇಳ್ತಾನೆ. ಇರು ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಮಾವ ನನಗೇನು ಗೊತ್ತಿಲ್ಲ, ಮಾಡಿದ್ದೆಲ್ಲ ಇವರೇನೆ ಅಂತಾಳೆ ಮೀನಾ. ಕೊನೆಗೂ ನನ್ನನ್ನೇ ಸಿಕ್ಕಾಕಿಸ್ಬಿಟ್ಟಿಯಾ ಅಂತ ಸೂರ್ಯ ಕೇಳ್ತಾನೆ. ಇನ್ನೇನು ಮಾಡೋದು ಅಪ್ಪ, ನೀವು ಸಕ್ಕರೆ ಹತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ವಲ್ಲಪ್ಪ. ಗೊತ್ತಾಯ್ತು ಅಂತಾರೆ ರಂಗನಾಥ್ ಅವರು. ಸಕ್ಕರೆ ಹೇಗಿದ್ದಾರಪ್ಪ ಅಂತ ಕೇಳ್ತಾನೆ. ಇದ್ದಾಳೆ, ಅವಳಿಗಲ್ಲಿ ಎಂಥ ಮರ್ಯಾದೆ ಸಿಗುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಶ್ರುತಿ ಇರ್ತಾಳಲ್ಲ ಮಾವ, ಅವಳು ಚೆನ್ನಾಗಿ ನೋಡ್ಕೋತಾಳೆ ಅಂತಾಳೆ ಮೀನಾ. ಶ್ರುತಿ ಯಾವಾಗಲೂ ಅಲ್ಲಿ ಇರಲ್ವಲ್ಲ ಅಮ್ಮ, ಅವ್ರಮ್ಮ ಹೇಗೆ ನಡ್ಸ್ಕೋತಾರೆ ಏನು ಮಾಡ್ತಾರೆ ಅಂತ ನನಗೆ ಚೆನ್ನಾಗೇ ಗೊತ್ತು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಹೌದಪ್ಪ ಅಲ್ಲಿ ಶ್ರೀಮಂತಿಕೆ ಇದೆ ಅಷ್ಟೇ, ಆದರೆ ಮನುಷ್ಯರಿಗೆ ಗೌರವ ಕೊಡಲ್ಲ ಅವ್ರು ಯಾರೂ ಅಂತಾನೆ ಸೂರ್ಯ ಮನೆ ಸಮಸ್ಯೆನೇ ಆದಷ್ಟು ಬೇಗ ಬಗೆಹರಿಸು ಅಂತ ಹೇಳಿದ್ಲು ನಿಮ್ಮಮ್ಮ ಅಂತಾರೆ. ನೀನು ಹೇಳಕ್ಕೆ ಹೇಳಿದ್ಲು ಅಂತಿರೋವಾಗ, ನನ್ಗೆ ಹೇಳಕ್ಕೆ ಹೇಳಿದ್ರ ಸಕ್ಕರೆ ಹಾಗಂತ ಸೂರ್ಯ ಕೇಳ್ತಾನೆ. ಹೌದು ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಪರವಾಗಿಲ್ಲಪ್ಪ, ಸಕ್ಕರೆ ಈ ವಿಷಯದಲ್ಲಾದರೂ ನನ್ನನ್ನು ನಂಬ್ತಾರಲ್ಲ ಅದೇ ನನಗೆ ಸಂತೋಷ, ಬಗೆಹರಿಸೋಣ ಬಿಡಪ್ಪ ಅಂತಾನೆ. ಸರಿ, ಹೇಗೋ ನಿಮ್ಮ ಅಮ್ಮನ ಜೊತೆ ಮಾತಾಡಿದ್ನಲ್ಲ ಈಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು ಅಂತಾರೆ ರಂಗನಾಥ್ ಅವರು. ಅದಕ್ಕೇನಪ್ಪ ನಾನು ನಿನ್ನ ಫೋನ್ನಲ್ಲಿ ಮಿಸ್ ಕಾಲ್ ಕೊಟ್ಟಿದ್ದು ಅಂತಾನೆ ಸೂರ್ಯ. ಇನ್ಮೇಲೆ ನೀನು ಸಕ್ಕರೆ ಜೊತೆ ಅವಾಗವಾಗ ಫೋನಲ್ಲಿ ಮಾತಾಡ್ತಾನೆ ಇರ್ಬೋದು ಹಾಗಂತ ಸೂರ್ಯ ಖುಷಿಯಿಂದ ಹೇಳ್ತಿರೋವಾಗ, ಎಲ್ಲರೂ ಒಟ್ಟಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತೀಯ ನೀನು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಏನ್ರಿ ನಾವು ಇಂಗ್ಲೀಷ್ ಕಲಿಯೋಕ್ಕೆ ಕ್ಲಾಸ್ಗೆ ಹೋಗ್ತಿದ್ದೀವಲ್ಲ ಅದನ್ನ ಮಾವನ ಜೊತೆ ಹೇಳಿ ಅಂತಾಳೆ ಮೀನಾ. ಏನದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ ನಾನು ಮೀನಾ ಇಬ್ಬರು ಇಂಗ್ಲೀಷ್ ಕಲಿಯೋಕ್ಕೆ ಹೋಗ್ಬೇಕು ಅಂತಿದ್ದೀವಿಯಪ್ಪ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನೋ ದಿಢೀರಂತ ಹಾಗಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ ಫಾರಿನ್ ಕಸ್ಟಮರ್ ಎಲ್ಲ ಬರ್ತಾರಲ್ಲಪ್ಪ, ಬೇರೆ ಸ್ಟೇಟಿಂದನೂ ಕಸ್ಟಮರ್ ಎಲ್ಲ ಬರ್ತಾ ಇರ್ತಾರೆ, ಅದಕ್ಕೆ ಇಂಗ್ಲೀಷ್ ಕಲಿತ್ರೆ ಒಳ್ಳೇದಲ್ವೇನಪ್ಪ, ಒಳ್ಳೊಳ್ಳೆ ಬಾಡಿಗೆ ಸಿಗ್ತಾವಲ್ಲ ಅದಕ್ಕೆ ಅಂತಾನೆ. ಮಾವ ನಾನು ಕೂಡ ಇವ್ರ ಜೊತೆ ಕ್ಲಾಸ್ಗೆ ಹೋಗಿ ಇಂಗ್ಲೀಷ್ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ, ಮುಂದೆ ಇದರಿಂದ ನನಗೂ ಕೂಡ ಒಳ್ಳೇದಾಗ್ಬೋದಲ್ವ ಅಂತಾಳೆ ಮೀನಾ. ಖಂಡಿತ ಕಲಿಬೇಕಮ್ಮ, ಓದೋ ವಿಷಯ ಅಂತ ಬಂದಾಗ ಯಾವ ವಯಸ್ಸಿನಲ್ಲಿ ಬೇಕಾದರೂ ಹೋಗಿ ಕಲಿಬೋದು, ಕಲಿಯೋಕ್ಕೆ ವಯಸ್ಸು ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಇರಲಿ ಅಪ್ಪ, ಆದರೆ ಈ ವಯಸ್ಸಿನಲ್ಲಿ ಹೋಗಿ ಇಂಗ್ಲೀಷ್ ಕಲಿಬೇಕಲ್ಲ ಅದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ ಅಂತಾನೆ ಸೂರ್ಯ. ವಯಸ್ಸೇನೋ ಅವಶ್ಯಕತೆಗೆ ಏನು ಬೇಕೋ ಅದನ್ನು ನಾವು ಯಾವಾಗ ಬೇಕಾದರೂ ಕಲಿಬೋದು, ಖಂಡಿತ ಅದನ್ನು ಕಲಿತ್ರೆ ನಿಮ್ಮಿಬ್ರು ಜೀವನಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಅಂತಾರೆ. ನೀನು ಹೇಳಿದ್ಯಲ್ಲಪ್ಪ ಸಾಕು ಬಿಡಪ್ಪ, ಇನ್ನು ಸ್ವಲ್ಪ ದಿನದಲ್ಲಿ ನೋಡ್ತಾ ಇರೋ ಪಟ ಅಂತ ಇಂಗ್ಲೀಷ್ ಮಾತಾಡೋದನ್ನ ಕಲ್ತಿರ್ತೀವಿ ನಾವಿಬ್ರು ಅಂತಾನೆ. ಇಬ್ರು ಕ್ಲಾಸ್ ಹತ್ರ ಬರ್ತಾರೆ, ಒಳಗೆಲ್ಲ ಓಡಾಡ್ಕೊಂಡು ನೋಡ್ತಾ ಇರ್ತಾರೆ. ಏನು ಮೀನಾ ಇದು ಅಂತ ಸೂರ್ಯ ಕೇಳ್ತಾನೆ. ಸ್ಪೋಕನ್ ಇಂಗ್ಲೀಷ್ ಕೋಚಿಂಗ್ ಕ್ಲಾಸ್ ಅಂತಾಳೆ ಮೀನಾ ನೀನೇನು ತಟ್ಟಂತ ಹೇಳ್ಬಿಟ್ಟೆ, ನನಗೆ ಸ್ಕೂಲ್ಗೆ ಹೋಗ್ತಿದ್ದಾಗಲೂ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಈಗ ನೀನೇನಾದರೂ ಬೇಗ ಇಂಗ್ಲೀಷ್ ಕಲಿತ್ರೆ ನನ್ನನ್ನು ಆಡ್ಕೋಬಾರ್ದು ಕಿಂಡಲ್ ಮಾಡಬಾರ್ದು ಅಂತಾನೆ ಸೂರ್ಯ. ಯಾಕ್ರಿ ಹಾಗಂತೀರಾ, ನೀವು ಕೂಡ ಬೇಗನೆ ಇಂಗ್ಲೀಷ್ ಕಲಿತೀರಾ, ನನಗೂ ಏನು ಅಷ್ಟೊಂದು ಗೊತ್ತಿಲ್ಲ, ಸ್ವಲ್ಪ ಗೊತ್ತು ಅಷ್ಟೇ, ಇಬ್ಬರು ಸೇರಿ ಜೊತೆನಲ್ಲೇ ಕಲಿಯೋಣ ಅಂತಾಳೆ ಮೀನಾ.
ನನ್ನ ತಂಗಿ ಏನೋ ಸರ್ಪ್ರೈಸ್ ಅಂತ ಹೇಳಿದ್ಲಲ್ಲ ಅಂತ ಸೂರ್ಯ ಕೇಳ್ತಾನೆ. ಬನ್ನಿ ಒಳಗೋಗಿ ನೋಡೋಣ ಅಂತಾಳೆ ಮೀನಾ. ಟೀಚರ್ ಅಂದ್ಕೊಂಡು ಒಳಗೆ ಬರ್ತಿರೋವಾಗ ಇಂಗ್ಲೀಷ್ ಕಲಿಯೋಕೆ ಬಂದ್ರಾ, ಬನ್ನಿ ಕೂತ್ಕೊಳ್ಳಿ, ನೀವು ಅಡ್ಮಿಷನ್ ಅಂತ ಕೇಳ್ತಾರೆ ಅಲ್ಲಿರೋರು. ಹೌದು ಅಂತಾನೆ ಸೂರ್ಯ. ಏನ್ರಿ ನೋಡಿದ್ರಾ, ಇಷ್ಟೊಂದು ವಯಸ್ಸಾಗಿರೋರೆಲ್ಲ ಬಂದಿದ್ದಾರೆ, ನೀವು ನೋಡಿದ್ರೆ ಮುಜುಗರ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಅಂತಾಳೆ ಮೀನಾ. ಸರಿ ಬಾ ಮೀನಾ ಕೂತ್ಕೊಳ್ಳೋಣ, ಸ್ವಲ್ಪ ಭಯ ಆಗ್ತಿದೆ ಅಂತಾನೆ ಸೂರ್ಯ. ಆಗಲಿಗೆ ಶ್ವೇತಾ ಬರ್ತಾಳೆ. ಏ ಮೀನಾ, ತಂಗಿನೇ ಬಂದ್ಬಿಟ್ಟಿದ್ದಾಳೆ. ಅವನು ಹಾಗಂತಿರೋವಾಗ ಅಣ್ಣ ಅಂದ್ಕೊಂಡು ಶ್ವೇತಾ ಹತ್ರ ಬರ್ತಾಳೆ. ಏನಮ್ಮ ತಂಗಿ, ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ, ನೀನು ಕಲ್ತ್ಕೊಳ್ಳೋಕೆ ಬಂದ್ಯಾ ಅಂತಾನೆ ಸೂರ್ಯ. ನೀನು ಇಂಗ್ಲೀಷ್ನಲ್ಲಿ ಚೆನ್ನಾಗೇ ಮಾತಾಡ್ತೀಯಲ್ಲ ಅಂತ ಕೇಳ್ತಾನೆ. ಇಲ್ಲ ಸೂರ್ಯಣ್ಣ, ನಾನು ಇಂಗ್ಲೀಷ್ ಹೇಳ್ಕೊಡಕ್ಕೆ ಬಂದಿರೋದು ಅಂತ ಶ್ವೇತಾ ಹೇಳ್ತಾಳೆ. ಹೌದಾ, ಹಾಗಾದರೆ ನೀನೇ ಟೀಚರಾ ಅಂತ ಕೇಳ್ತಾನೆ ಸೂರ್ಯ. ಹೌದಣ್ಣ, ಇದು ನನ್ನ ಫ್ರೆಂಡ್ ಇನ್ಸ್ಟಿಟ್ಯೂಷನ್, ಅದಕ್ಕೆ ನಾನು ಹೇಳಿದ್ದು ಇಲ್ಲಿಗೆ ಸೇರ್ಕೊಳ್ಳಿ ಅಂತ. ನಾನು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಅದು ನಾನೇನೆ ಅಂತಾಳೆ ಶ್ವೇತಾ. ನೀನು ಬೇರೆ ಕಂಪ್ನಿಲಲ್ವ ಕೆಲಸ ಮಾಡೋದು ಅಂತಾಳೆ ಮೀನಾ. ಹೌದು, ಆದರೆ ಮಿಷಿನ್ ಥರ ನನಗೆ ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ನಂಗೆ ಚಿಕ್ಕ ವಯಸ್ಸಿಂದನೂ ಟೀಚಿಂಗ್ ಅಂದರೆ ತುಂಬಾ ಇಷ್ಟ. ಟೀಚರ್ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಆ ಟೈಮಲ್ಲಿ ನಡೀಲಿಲ್ಲ. ಟೀಚಿಂಗ್ ಕೆಲಸ ಅಂದರೆ ನನಗೆ ಪ್ಯಾಷನ್, ಅದಕ್ಕೆ ಅವಾಗವಾಗ ಬಂದು ಇಲ್ಲಿ ಟೀಚ್ ಮಾಡ್ತೀನಿ ಅಂತಾಳೆ. ಹಾಗಾದರೆ ಒಳ್ಳೆಯದಾಯಿತು. ಹೊಸ ಟೀಚರ್ ಬಂದರೆ ಅವ್ರ ಜೊತೆ ಮಾತಾಡಿ ಅವ್ರನ್ನ ಒಗ್ಗಿಸ್ಕೊಳ್ಳೋಕ್ಕೆ ತುಂಬಾ ಲೇಟ್ ಆಗ್ತಿತ್ತು. ಈಗ ತಂಗಿನೇ ಟೀಚರ್, ಸೂಪರ್ ಅಂತಾನೆ ಸೂರ್ಯ. ನನ್ಗೆ ಆದಷ್ಟು ಬೇಗ ಇಂಗ್ಲೀಷ್ ಕಲಿಸ್ಕೊಡ್ತೀರಾ ಟೀಚರ್ ಅಂತಾನೆ ಸೂರ್ಯ. ನಾನು ನಿಮಗೆ ಟೀಚರ್ ಅಲ್ಲ ಶ್ವೇತಾ ಅಂತಾಳೆ ಶ್ವೇತಾ. ಇಲ್ಲ ಇಲ್ಲ, ಇಲ್ಲಿ ನೀನು ನನಗೆ ಟೀಚರೇ, ನೀನು ನನಗೆ ಇಂಗ್ಲೀಷ್ ಕಲಿಸ್ಕೊಡ್ಬೇಕು ಅಷ್ಟೇನೆ ಅಂತಾನೆ ಸೂರ್ಯ. ಸರಿ, ನಿಮ್ಮ ಇಷ್ಟ, ಕೂತ್ಕೊಳ್ಳಿ ಅಂತಾಳೆ. ಎಲ್ಲರೂ ಪರಿಚಯ ಮಾಡ್ಕೋತಾರೆ. ಇಂಗ್ಲೀಷ್ ಕಲಿಯೋಕೆ ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನು ಅವ್ರವ್ರ ಅಭಿಪ್ರಾಯದ ಪ್ರಕಾರ ಹೇಳ್ತಾರೆ. ಸೂರ್ಯನಿಗೆ ಅಭಿಪ್ರಾಯ ಹೇಳೋ ಚಾನ್ಸ್ ಬರುತ್ತೆ. ಆಗ ಸೂರ್ಯ, ನನ್ನ ಹತ್ರ 2 ಕಾರ್ ಇದೆ, ಫಾರಿನಿಂದೆಲ್ಲ ಬರ್ತಾ ಇರ್ತಾರೆ, ಅವ್ರಿಗಿರೋಕ್ಕೆ ಹೋಟೆಲ್ನೆಲ್ಲನೂ ಬುಕ್ ಮಾಡಿಕೊಡ್ಬೇಕು, ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು. ಹಾಗೇನಾದರೂ ಮಾಡಿದ್ರೆ ಒಳ್ಳೆ ಟಿಪ್ಸ್ ಸಿಗುತ್ತೆ, ಒಳ್ಳೆ ಸಂಪಾದನೆನೂ ಆಗುತ್ತೆ. ದುಡ್ಡನ್ನೆಲ್ಲ ಸೇರಿಸಿ ಆದಷ್ಟು ಬೇಗ ನಮ್ಮ ಮನೇನ ಬಿಡಿಸ್ಕೋಬೇಕು ಅಂತ ಅವನಿಗೆ ಗೊತ್ತಿಲ್ಲದಿರೋ ಹಾಗೆ ದುಃಖದಿಂದ ಹೇಳ್ತಾ ಇರ್ತಾನೆ. ಎಲ್ಲರೂ ಅವನನ್ನೇ ನೋಡ್ತಿರೋವಾಗ ಸಾರಿ ನಮ್ಮ ಮನೆ ಸಮಸ್ಯೆನ ಇಲ್ಲಿ ಹೇಳ್ಬಿಟ್ಟೆ ಅಂತಾನೆ ಸೂರ್ಯ. ಸೊ ಇದಕ್ಕೇನೆ ಐ ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಅಂತಾನೆ. ಆಗ ಶ್ವೇತಾ, ಗುಡ್, ಎಲ್ಲರೂ ಏನಕ್ಕೆ ಇಂಗ್ಲೀಷ್ ಕಲಿಯೋಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಯಿತು, ಈಗ ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿರೋವಾಗ ಅಲ್ಲಿಗೆ ಪೂಜಾ ಹಸ್ಬೆಂಡ್ ಸಂತೋಷ್ ಬರ್ತಾನೆ. ಅಣ್ಣ ನೀವೇನು ಇಲ್ಲಿ ಅಂತ ಕೇಳ್ತಾನೆ. ನೀನೇನೋ ಇಲ್ಲಿ ಅಂತಾನೆ ಸೂರ್ಯ. ನೀವೇನು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿರೋರಲ್ವಾ ಅಂತ ಮೀನಾ ಕೇಳ್ತಾಳೆ. ಓದಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲೋ, ನಿನಗೆ ಯಾಕೋ ಇಂಗ್ಲೀಷು ಅಂತಾನೆ ಸೂರ್ಯ. ಹೆಂಡತಿ ಕಾಟ ತಡಿಯೋಕ್ಕಾಗಲಿಲ್ಲ ಅಂತ ಸಂತೋಷ್ ಹೇಳ್ತಾನೆ. ಹೆಂಡತಿ ಕಾಟ ತಡಿಯೋಕ್ಕಾಗದೆ ಮೊದಲನೇ ಸರಿ ಇಂಗ್ಲೀಷ್ ಕಲಿಯೋಕ್ಕೆ ಬರ್ತಿರೋದು ನೀನೇ ಕಣೋ ಹಾಗಂತ ಸೂರ್ಯ ಹೇಳ್ತಾನೆ. ಎಲ್ಲರೂ ಜೋರಾಗಿ ನಕ್ಬಿಡ್ತಾರೆ. ನೀನು ಬೇರೆ ಏನಣ್ಣ, ಆಫೀಸ್ನಲ್ಲಿ ಪ್ರಮೋಷನ್ಗೋಸ್ಕರ ಇಂಗ್ಲೀಷ್ ಕಲಿಬೇಕು, ಅದಕ್ಕೆ ಪೂಜಾ ನೀವು ಇಂಗ್ಲೀಷ್ ಕಲಿಲೇಬೇಕು ಅಂತ ಹಠ ಮಾಡಿ ಕಳಿಸಿದ್ದಾಳೆ ಅಂತಾನೆ. ಸೂಪರ್ ಕಣೋ, ಹಾಗಾದರೆ ನೀನು ನಾನು ಕ್ಲಾಸ್ಮೇಟ್ಸ್ ಅಂತಾನೆ ಸೂರ್ಯ. ಹೌದಣ್ಣ, ಸ್ಕೂಲ್ನಲ್ಲಿ ಓದಬೇಕಾದ್ರೆ ಜೊತೆನಲ್ಲಿ ಓದಲಿಲ್ಲ, ಈಗಲಾದರೂ ಜೊತೆನಲ್ಲಿ ಓದೋಣ ಅಂತಾನೆ. ಆಗ ಶ್ವೇತಾ ಬಂದು ಮಾತಾಡಿ ಮುಗೀತಾ ಅಂತ ಕೇಳ್ತಾಳೆ. ಶ್ವೇತಾ, ಇವನು ಇನ್ನೊಬ್ಬ ತಮ್ಮ ಅಂತಾನೆ. ಶ್ವೇತಾ ಇವಳು ನನ್ನ ತಂಗಿ ಅಂತ ಸೂರ್ಯ ಹೇಳ್ತಿರೋವಾಗ ಶ್ವೇತಾ ಬಾಯಿ ಮೇಲೆ ಬೆರಳಿಟ್ಟು ಶೋ ಅಂತಾಳೆ. ಆಗ ಸೂರ್ಯ ಬಾಯಿ ಮುಚ್ಕೊಂಡು ಕೂತ್ಕೋತಾನೆ. ಈ ಕಡೆ ಮನೋಜ ಶೋರೂಮ್ನಲ್ಲಿ ಎಲಿಕಾಟ ತಡೆಯೋಕ್ಕಾಗದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ನೀನು ಒಂದಿನ ಬಂದು ಶೋರೂಮಲ್ಲಿರು, ಹಾಗೆ ಗೊತ್ತಾಗುತ್ತೆ ಅಂತ ಮನೋಜ ಹೇಳ್ತಾ ಇರ್ತಾನೆ. ಮನೋಜ್, ನಿಮಗೆ ಅಂತ ನಾನಿಲ್ವಾ, ನೀವ್ಯಾಕೆ ಇಲ್ಲೇ ಉಳ್ಕೊಂಡಿದ್ದೀರಾ, ಎಲ್ಲರೂ ಬೇರೆ ಬೇರೆ ಮನೆಗೆ ಹೋಗಿದ್ದಾರಲ್ಲ ಅಂತಾಳೆ. ಅಮ್ಮನಿಗೆ ಗೊತ್ತಾದರೆ ಅಷ್ಟೇ, ನಾನಂತೂ ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ ಅಂತಾನೆ ಮನೋಜ. ಸರಿ, ಹಾಗಾದರೆ ನಾನು ಸಂಜೆ ಇಲ್ಲಿಗೆ ಬರ್ತೀನಿ ಅಂತಾಳೆ. ಹಾಗೇನೆ ರೋಹಿಣಿ ಮನೋಜ್ಗೋಸ್ಕರ ಬಿರಿಯಾನಿ ತಗೊಂಡು ಶೋರೂಮಿಗೆ ಬರ್ತಾಳೆ. ಅಮ್ಮನಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಅವ್ರು ತಿಂದರೋ ಇಲ್ವೋ, ಹೇಗಿದ್ದಾರೋ ಏನೋ ಅಂತ ಮನೋಜ ಹೇಳ್ತಾ ಇರ್ತಾನೆ. ಶ್ರುತಿ ಮನೇಲಿ ಎಲ್ಲ ಸರಿಯಾಗೇ ಇರುತ್ತೆ, ಅವ್ರನ್ನ ಚೆನ್ನಾಗೇ ನೋಡ್ಕೋತಾರೆ, ನೀವು ಯಾಕೆ ಚಿಂತೆ ಮಾಡ್ತಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ. ಸರಿ, ಈಗ ಇಲ್ಲಿ ಹಿಡಿಯೋದಕ್ಕೆ ಏನು ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ರೋಹಿಣಿ ಬೆಕ್ಕಿರೋ ಬಾಕ್ಸ್ನ ಓಪನ್ ಮಾಡ್ತಾಳೆ. ಬೆಕ್ಕು ಹೊರಗಡೆ ಬರುತ್ತೆ. ಏನು ರೋಹಿಣಿ, ನೀನು ಬೆಕ್ಕನ್ನು ತೊಗೊಂಡು ಬಂದಿದೆಯಲ್ಲ, ಈಗಾಗಲೇ ಎಲಿಗಳ ಕಾಟನೇ ತಡ್ಕೊಳಕ್ಕಾಗ್ತಿಲ್ಲ, ಈಗ ಬೆಕ್ಕಿನ ಕಾಟ ಬೇರೆ ತಡ್ಕೋಬೇಕಾ ಅಂತಾನೆ ಮನೋಜ. ಅಯ್ಯೋ ಮನೋಜ್, ನಾನು ಬೆಕ್ಕನ್ನು ಕರ್ಕೊಂಡು ಬಂದಿರೋದು ಇಲಿ ಹಿಡಿಯೋಕ್ಕೆ ಅಂತಾಳೆ. ಆದರೆ ಇಲ್ಲಿರೋ ಇಲಿ ತುಂಬ ಸ್ಟ್ರಾಂಗ್ ಆಗಿದೆ, ಅದು ಸಿಕ್ಬಿಡುತ್ತಾ ಅಂತ ಕೇಳ್ತಾನೆ. ಚಿಂತೆನೇ ಮಾಡಬೇಡಿ ಮನೋಜ್, ಅದು ಖಂಡಿತ ಹಿಡಿಯುತ್ತೆ ಅಂತಾಳೆ. ಮನೋಜನ ಬುಟ್ಟಿಗೆ ಹಾಕೊಳ್ಳೋಕ್ಕೋಸ್ಕರ ರೋಹಿಣಿ ಅಲ್ಲಿಗೆ ಬಂದಿರ್ತಾಳೆ. ಮನೋಜ್, ನಾನು ಮಾಡಿದ್ದೆಲ್ಲ ತಪ್ಪು ಮನೋಜ್, ಆದರೆ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳಕ್ಕಾಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ, ಐ ಲವ್ ಯು ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಮೀನಾ ಮಂಜ ಊಟಕ್ಕೆ ಕೂತಿರ್ತಾರೆ. ಅತ್ತೆ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ ಅಂತಾನೆ ಸೂರ್ಯ. ಇಲ್ಲ ಅಳಿ ಅಂದರೆ ನೀವು ಊಟ ಮಾಡಿ ನಾನು ಬಡಿಸ್ತೀನಿ ಅಂತಾರೆ ಕುಸುಮ. ಇದೇ ತಪ್ಪು ಅತ್ತೆ, ಬೆಳಗಿಂದ ಸಂಜೆವರೆಗೂ ಹೆಣ್ಮಕ್ಳು ಕೆಲಸ ಮಾಡಿರ್ತಾರೆ, ಮೊದಲು ಅವರೇ ಊಟ ಮಾಡಬೇಕಾಗಿರೋದು, ನೀವೇ ಅಡುಗೆ ಮಾಡಿ ಕೆಲಸ ಮಾಡಿ ನೀವೇ ಬಡಿಸೋದಂತೆ, ನಾವು ಕೂತ್ಕೊಂಡು ತಿನ್ನೋದಂತೆ, ಇದೆಲ್ಲ ಯಾವ ಸೀಮೆ ಕಾನೂನು ಅಂತ ಹೇಳ್ತಿರೋವಾಗ ಹೌದು ಸೂರ್ಯ, ಮೊದಲಿಂದನೇ ಇವರೆಲ್ಲ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅತ್ತೆ ಇನ್ಮೇಲಾದರೂ ಬದಲಾಗಬೇಕು, ನೀವು ಊಟ ಮಾಡಿ, ಯಾರ್ಯಾರಿಗೆ ಏನೇನು ಬೇಕು ಅಂತ ಅವ್ರವರೇ ಬಡಿಸ್ಕೋತಾರೆ ಅಂತಾನೆ ಸೂರ್ಯ. ಬಾವಾ ಇಷ್ಟೊಂದು ಸರಿ ಹೇಳಿದ್ದೀನಿ, ಕೇಳೋದೇ ಇಲ್ಲ ಅಂತಾನೆ ಮಂಜ. ಕೇಳಲಿಲ್ಲ ಅಂತ ಬಿಡಬಾರ್ದು, ಕಷ್ಟಪಟ್ಟು ಅಡುಗೆ ಮಾಡೋದು ಅವ್ರು ತಾನೇ, ಹೇಳಬೇಕು ಅಂದರೆ ಅವರೇ ಮೊದಲು ಊಟ ಮಾಡಬೇಕು ಅಂತಾನೆ.
ಅಳಿಯಂದ್ರೆ ಇದೆಲ್ಲ ಒಂದು ಸಾಧಾರಣ ವಿಷಯ ಅಂತಿರುವಾಗ, ಇದು ಸಾಧಾರಣ ವಿಷಯ ಅಲ್ಲಮ್ಮ. ಮನೆಯಲ್ಲಿ ಎಲ್ಲರೂ ಸಮನಾಗಿರಬೇಕು. ಎಲ್ಲರೂ ಎಲ್ಲ ಕೆಲಸನೂ ಮಾಡಿದ್ರೆ ಗಂಡಸರು ಹೆಂಗಸರು ಅನ್ನೋ ಭೇದ ಭಾವನೆ ಇರೋಲ್ಲ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಕರೆಕ್ಟಾಗಿ ಹೇಳ್ತಿದೀಯಪ್ಪ. ನನಗೇನಾದ್ರು ಅಧಿಕಾರ ಕೈಗೆ ಸಿಕ್ಕಿದ್ರೆ ಎಲ್ಲ ಕೆಲಸನೂ ಎಲ್ಲರೂ ಮಾಡಬೇಕು ಅಂತ ಕಾನೂನು ಬದಲಾಯಿಸ್ತೀನಿ ಅಂತಾನೆ ಸೂರ್ಯ. ಅಳಿಯಂದ್ರೆ ನನಗೆ ಸಂಕಟ ಆಗ್ತಿದೆ ಅಂತಿರುವಾಗ, ಅಮ್ಮ ಬಿಡಮ್ಮ, ನನಗೂ ಅವ್ರು ಬಡಿಸಿದ್ರೇ ಇಷ್ಟ ಆಗೋದು ಅಂತಾಳೆ ಮೀನಾ. ನಾನು ಬಡಿಸಿದ್ರೆ ನಿನ್ಗೆ ಇಷ್ಟ ಆಗುತ್ತಾ? ಇನ್ಮೇಲೆ ನಾನೇ ನಿನಗೆ ಬಡಿಸ್ತೀನಿ, ನೀನು ಊಟ ಮಾಡು ಅಂತಾನೆ ಸೂರ್ಯ. ಬಾವ, ನಿಮ್ಮ ಥರ ಎಲ್ಲರೂ ಮನೇಲಿ ಇದ್ಬಿಟ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಜಗಳನೇ ಬರಲ್ಲ ಅಂತಾನೆ ಮಂಜ. ಅಲ್ಲೇ ಕಣ ನೀನು ತಪ್ಪು ತಿಳ್ಕೊಂಡಿರೋದು. ಏನೇ ಮಾಡಿದ್ರು ಗಂಡ ಹೆಂಡ್ತಿರ ಮಧ್ಯೆ ಜಗಳ ಆಗದೆ ಇರೋದೇ ಇಲ್ಲ ಅಂತಾನೆ ಸೂರ್ಯ. ಅದೇನಂದರೆ ಜಗಳಕ್ಕೆ ಕಾರಣನೇ ಬೇಕಿಲ್ಲ. ಹೆಂಡ್ತಿ ಜಗಳ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಾಕು, ಅಲ್ಲಿಗೆ ಶುರು ಆಗ್ಬಿಡುತ್ತೆ. ಕಾರಣ ತಾನಾಗೆ ಬರುತ್ತೆ ಅಲ್ವಾ ಮೀನಾ ಅಂತಿರುವಾಗ ಮೀನಾ ಕೋಪ ಮಾಡ್ಕೊಂಡಿರ್ತಾಳೆ. ಹಾಗಾದರೆ ನಾನು ಕಾರಣ ಇಲ್ಲದೆ ಜಗಳ ಮಾಡ್ತೀನ ನಿಮ್ಮ ಜೊತೆ ಅಂತಾಳೆ ಜೋರಾಗಿ. ನೋ ಟೆನ್ಷನ್ ಮೀನಾ, ನೋ 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 ಅಂತಾನೆ ಸೂರ್ಯ. ಈಟ್ ಅಂತಾನೆ. ಏನು ಪವ, ಇವಾಗ ಅವಾಗವಾಗ ಇಂಗ್ಲೀಷ್ ತಾನೇ ಬರ್ತಿದೆ ಅಂತ ಮಂಜ ಕೇಳ್ತಾನೆ. ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಿದ್ದೀವಲ್ಲ ಅಂತಾನೆ ಸೂರ್ಯ. ಏನೋ ಸೂರ್ಯ, ನಾನೇ ಕೇಳೋಣ ಅಂದ್ಕೊಂಡಿದ್ದೆ, ಕಲಿಯೋಕೆ ಸೇರ್ಕೊಂಡ್ರಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಮಾವ, ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಇತ್ತು. ಶ್ವೇತಾನೇ ನಮ್ಮ ಟೀಚರ್ ಅಂತಾಳೆ ಮೀನಾ. ಹೌದಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದಪ್ಪ, ನಮ್ಮ ತಂಗಿ ಚೆನ್ನಾಗಿ ಇಂಗ್ಲೀಷ್ ಕಲಿಸ್ಕೊಡ್ತೀನಿ ಅಂತ ಹೇಳಿದಾಳೆ. ಇನ್ಮೇಲೆ ಈ ಸೂರ್ಯ ಬೇರೆ ಥರನೇ ಬದಲಾಗ್ತಾನೆ. ಅವನಾಗಂತಿರುವಾಗ, ಹುಟ್ಟಾಗಿಂದ ನೀನು ಇದೇ ಥರ ಇದೆಯಾ, ಇನ್ನೇನೋ ಬದಲಾಗ್ತೀಯ ಅಂತಾರೆ ರಂಗನಾಥ್ ಅವರು. ಅದೆಲ್ಲ ನಮ್ಮ ಜೊತೆಲೇ ಬಂದಿರೋದಪ್ಪ, ವಿತ್ ಮೀ ಅಂತಿರುವಾಗ, ಹೌದೌದು, ಮುಖದ ಮೇಲೆ ಕೋಪ ಮಾತ್ರ ಜೊತೆಲೇ ಬಂದ್ಬಿಟ್ಟಿದೆ, ವಿತ್ ಮೀ ಅಂತಾಳೆ ಮೀನಾ. ಹಾಗಂತಿರುವಾಗ ಸೈಲೆನ್ಸ್. ಅಪ್ಪನ ಜೊತೆ ನಾನು ಮಾತಾಡ್ತಿರೋದು, ನೀನು ಸುಮ್ಮನೆ ಮಾತಾಡದೆ ತಿನ್ನು ಅಂತಾನೆ. ಅಪ್ಪ, ನಾನು ಇಂಗ್ಲೀಷ್ ಕಲಿಯೋಕೆ ಹೋಗ್ತಿದ್ದೀನಲ್ಲ, ನಾನು ಇನ್ಮೇಲೆ ನಿಮ್ಮನ್ನ ಅಪ್ಪ ಅಂತಾನೆ ಕರೆಯಲ್ಲ ಅಂತಾನೆ. ಲೇ, ಎಷ್ಟೋ ಚಿಂತೆ ಇದ್ರು, ಎಷ್ಟೇ ಸಮಸ್ಯೆಗಳಿದ್ರು, ನೀನು ಅಪ್ಪ ಅಂತ ಕರೆದಿದ್ದ ತಕ್ಷಣ ನನಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಅಂತಾರೆ ರಂಗನಾಥ್ ಅವರು. ಈಗ ನೋಡಿದ್ರೆ ಆ ಥರ ಕರೆಯೋದೇ ಇಲ್ಲ ಅಂತ ಹೇಳ್ತಿದೆಯಲ್ಲ, ನನ್ನ ಮೇಲೆ ಕೋಪನ ಅಂತ ಕೇಳ್ತಾರೆ. ಅಯ್ಯೋ ಅಪ್ಪ, ಆ ಥರ ಎಲ್ಲ ಏನಿಲ್ಲ, ನಿನ್ನ ಮೇಲೆ ನನಗೇನಕ್ಕಪ್ಪ ಕೋಪ? ನಾನು ಆಗಲ್ಲ ಅಪ್ಪ ಹೇಳಿದ್ದು. ಇನ್ಮೇಲೆ ನಿಮ್ಮನ್ನ ಅಪ್ಪ ಅಂತ ಕರೆಯಲ್ಲ, ಡ್ಯಾಡಿ ಅಂತ ಕರಿತೀನಿ ಅಂತಾನೆ. ಏನೋ ಇದು ಡ್ಯಾಡಿ ಅಂದ್ಕೊಂಡು ಅಪ್ಪ ಅಂತ ಕೇಳಿಸ್ಕೊಳ್ಳೋದ್ರಲ್ಲಿರೋ ಸಂತೋಷ ಇದರಲ್ಲಿಲ್ವೋ ಅಂತಾರೆ ರಂಗನಾಥ್ ಅವರು. ಇದೆಲ್ಲ ಬೇಡ ಕಣೋ ಅಂತಿರೋವಾಗ, ಕೇಳಿಸ್ಕೊಳ್ತಿರೋದು ಬೇರೆ ಇರ್ಬೋದು, ಆದರೆ ಕರೆಯೋ ಮರ್ಯಾದೆ ಪ್ರೀತಿ ಎಲ್ಲ ಒಂದೇ ಆಗಿರುತ್ತೆ. ಈ ಥರ ಮಾತಾಡ್ತಿದ್ರೆ ಆದಷ್ಟು ಬೇಗ ಇಂಗ್ಲೀಷ್ ಕಲಿಬೋದು ಅಂತ ತಂಗಿ ಹೇಳಿದಾಳಪ್ಪ. ಹೌದು ಪವ, ಡೈಲಿ ಮಾತಾಡ್ತಿದ್ರೆ ಆದಷ್ಟು ಬೇಗ ಇಂಗ್ಲೀಷ್ ಕಲಿಬೋದು ಅಂತಾನೆ ಮಂಜ. ಓಕೆ ಅಪ್ಪ, ಇನ್ಮೇಲೆ ನಾನು ನಿಮ್ಮನ್ನ ಡ್ಯಾಡಿ ಅಂತಾನೆ ಕರೆಯೋದು ಅಂತಾನೆ. ಸರಿ, ನೀನು ಹೇಗಾದರೂ ಕರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅತ್ತೆ, ನಾನು ನಿನ್ಮೇಲೆ ನಿಮ್ಮನ್ನ ಅತ್ತೆ ಅಂತ ಕರೆಯಲ್ಲ ಅಂತಾನೆ. ಕುಸುಮಾರು ಶಾಕ್ ಆಗಿ, ಯಾಕಳಿ ಅಂದರೆ ಏನಾಯ್ತು ಅಂತ ಕೇಳ್ತಿರೋವಾಗ, ನಾನು ನಿಮ್ಮನ್ನ ಇನ್ಮೇಲೆ ಆಂಟಿ ಅಂತ ಕರಿತೀನಿ ಅಂತ ಹೇಳ್ತಾರೆ. ಬೇಡಿ ಹೇಳಿ ಅಂದರೆ ಸ್ಕೂಲ್ಗೆ ಹೋಗೋ ಬರೋ ಮಕ್ಕಳೆಲ್ಲ ಆಂಟಿ ಅಂತಾನೆ ಕರೀತಾರೆ ಅಂತ ಕುಸುಮ ಹೇಳ್ತಾರೆ. ಯಾಕತ್ತೆ, ನಾನೇನಾದರೂ ಕರೆದ್ರೆ ನೀನು ಸ್ಕೂಲ್ಗೆ ಹೋಗ್ತಿದ್ಯಾ, ಓದೋಕೆ ಹೋಗ್ತಿದ್ಯಾ ಅಂತ ಮನ್ಸಲ್ಲೇ ಅನ್ಕೋತಿದ್ದೀರಾ ಅಂತ ಕೇಳ್ತಾನೆ. ಹಾಗೆಲ್ಲ ಇಲ್ಲೇನೂ ಇಲ್ಲ ಅಳಿ ಅಂದರೆ. ಅವ್ರಾಗಂತಿರೋವಾಗ, ಕರೀಲಿ ಬಿಡಮ್ಮ, ಕರೆದ್ರೆ ಏನಾಯಿತು ಅಂತ ಮಂಜ ಕೇಳ್ತಾನೆ. ಇನ್ಮೇಲೆ ಮೀನಾ ನನ್ನ ಹೆಂಡ್ತಿ ಅಲ್ಲ ಅಂತ ಹೇಳ್ತಾನೆ. ಯಾಕಳಿ ಅಂದರೆ ಅಂತ ಕುಸುಮ ಗಾಬರಿಯಿಂದ ಕೇಳ್ತಾರೆ. ಅತ್ತೆ ಆಗಲ್ಲ, ಮೀನಾನ ಇನ್ಮೇಲೆ ನಾನು ಡಾರ್ಲಿಂಗ್ ಅಂತ ಕರಿತೀನಿ ಅಂತಾನೆ. ಈ ಕಡೆ ಮಂಜನ್ಗೆ ಫೋನ್ ಬರುತ್ತೆ. ಅವನು ಎದ್ದು ಬಂದ್ಬಿಡ್ತಾನೆ. ಅದನ್ನೆಲ್ಲ ಸೂರ್ಯ ಮೀನಾ ಗಮನಿಸ್ತಾರೆ. ಹೊರಗಡೆ ಬಂದು ಮಂಜ ಯೋಚನೆ ಮಾಡ್ತಿರುವಾಗ, ಏನೋ ಮಂದ, ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ? ರೇಖಾ ಫೋನ್ ಮಾಡಿದ್ಲಾ ಅಂತ ಕೇಳ್ತಾನೆ ಸೂರ್ಯ. ಹೌದು ಬಾವ, ಏನೋ ಡೌಟ್ ಬಂದಿದೆ ಅಂತ ಕೇಳ್ತಾನೆ. ಹಾಗಾದರೆ ಆಫೀಸ್ನಲ್ಲಿ ರೇಖಾ ತಂದೆ ಬಿಹೇವಿಯರ್ ಏನಾದರೂ ಚೇಂಜ್ ಆಗಿದೆಯಾ ಅಂತ ಕೇಳ್ತಾನೆ ಸೂರ್ಯ. ಇಲ್ಲ ಬಾವ, ನನ್ನ ಜೊತೆ ಯಾವಾಗಲೂ ಹೇಗಿರ್ತಿದ್ರು ಹಾಗೇ ಇದ್ದಾರೆ ಅಂತಾನೆ ಮಂಜ. ಹಾಗಾದರೆ ಅವ್ರಿಗೇನೂ ಗೊತ್ತಿರಲ್ಲ ಬಿಡು, ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಾಗಲೇ ನಿನ್ನನ್ನು ಕೆಲಸದಿಂದ ತೆಗೀತಿದ್ರು ಅಂತಾನೆ. ನೀನು ರೇಖಾಗೆ ಧೈರ್ಯವಾಗಿರೋ ಕೇಳು, ಏನಾದರೂ ಸಮಸ್ಯೆ ಬಂದರೆ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ. ಆಗ ಮೀನಾ, ಇದನ್ನೇ ಬೇಡ ಅಂತಿರೋದು, ನೀವು ಅವನಿಗೆ ಧೈರ್ಯ ಕೊಡ್ತಾನೆ ಇರಿ, ನಾನು ಹೇಳಿದ್ದನ್ನ ಕೇಳಿದ್ರೆ ಯಾವ ಸಮಸ್ಯೆನೂ ಬರಲ್ಲ ಅಂತಾಳೆ. ಹೊಸ್ದಾಗಿ ನೀನೇನು ಹೇಳ್ತೀಯ, ಲವ್ ಮಾಡೋದು ಬೇಡ ಅಂತ ಹೇಳ್ತೀಯ, ಹಾಗೆಲ್ಲ ಪ್ರೀತಿ ಮಾಡೋದನ್ನ ದೂರ ಮಾಡಬಾರ್ದು ಮೀನಾ, ಇದರಲ್ಲೆಲ್ಲ ನೀನು ತಲೆ ಹಾಕ್ಬೇಡ, ಏನು ಸಮಸ್ಯೆ ಬಂದರೂ ನಾನೇ ನೋಡ್ಕೋತೀನಿ ಅಂತಾನೆ ಸೂರ್ಯ. ಮೀನಾ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಫ್ರೀ ಆಗಿರೋ, ನಾನು ನೋಡ್ಕೋತೀನಿ, ಹೋಗಿ ಚೆನ್ನಾಗಿ ನಿದ್ದೆ ಮಾಡು ಅಂತ ಸೂರ್ಯ ಮಂಜನ್ಗೆ ಹೇಳಿ ಕಳಿಸ್ತಾನೆ. ಈ ಕಡೆ ವಸುದೇವ್ ಮತ್ತು ಶೀಲಾ ಮನೆಯಲ್ಲಿ ಸಂಧ್ಯಾ ಪಾರ್ಟಿ ಇಟ್ಕೊಂಡು ಎಲ್ಲರೂ ಕುಡಿತಾ ಕೂತಿರ್ತಾರೆ. ಶೀಲಾ ಎಲ್ರಿಗೂ ಸರ್ವ್ ಮಾಡ್ತಿರ್ತಾಳೆ. ಬನ್ನಿ ಬೀಗ್ರೆ ಅಂತ ಶಾಂತಿನ ಕರೀತಾಳೆ. ಶಾಂತಿ ಹೊರಗೆ ಬರ್ದೇನೆ ರೂಮಲ್ಲೇ ಇದ್ಕೊಂಡು, ಇಲ್ಲ ನಾನು ಅಲ್ಲಿಗೆಲ್ಲ ಬರಲ್ಲ ಅಂತಾಳೆ. ಬೀಗ್ರೆ, ಇಲ್ಲಿ ಎಷ್ಟೊತ್ತು ಅಂತ ಇರ್ತೀರಾ, ಬನ್ನಿ ಹೊರ್ಗೆ ಅಂತ ಶೀಲಾ ಶಾಂತಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಬನ್ನಿ ಬೀಗ್ರೆ, ಚಿಕನ್ ಫಿಶು ಎಲ್ಲ ಇದೆ, ನಿಮ್ಗೇನು ಬೇಕೋ ಅದನ್ನು ಊಟ ಮಾಡಿ ಬನ್ನಿ. ಹಾಗಂತ ಶೀಲಾ ಹೇಳ್ತಿರೋವಾಗ, ನನಗೇನು ಬೇಡ, ಹಶ್ವಾಗ್ತಿಲ್ಲ ಅಂತಾಳೆ ಶಾಂತಿ. ಸ್ವಲ್ಪ ಟೇಸ್ಟ್ ಆದರೂ ಮಾಡಿ ಬನ್ನಿ ಅಂತಿರೋವಾಗ, ನನಗೇನು ಬೇಡ ಅಂತ ಶಾಂತಿ ರೂಮ್ಗೆ ಹೋಗ್ತಾ ಇರ್ತಾಳೆ. ಬೀಗ್ರೆ, ಹೀಗೆ ಒಬ್ಬರೇ ಕೂತಿದ್ರೆ ಬೋರ್ ಆಗುತ್ತೆ, ಹೊರಗಡೆ ನನ್ನ ಫ್ರೆಂಡ್ಸು ಅವ್ರ ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ, ಬನ್ನಿ ಅವ್ರ ಜೊತೆ ಸುಮ್ಮನೆ ಮಾತಾಡ್ತೀರಿ. ಹಾಗಂತ ಶೀಲಾ ಹೇಳ್ತಿರೋವಾಗ, ಇಲ್ಲ ನನಗಿದೆಲ್ಲ ಆಗಿ ಬರಲ್ಲ, ನಾನು ರೂಮ್ನಲ್ಲಿ ಇರ್ತೀನಿ ಅಂತಾಳೆ ಶಾಂತಿ.
ಯಾಕೆ ನೀವು ಈ ಥರ ಪಾರ್ಟಿಗೆಲ್ಲ ಹೋಗಲ್ವಾ ಅಂತ ಶೀಲಾ ಕೇಳ್ತಾಳೆ. ಮದುವೆ ಆದಮೇಲೆ ನಾನು ಫಂಕ್ಷನ್ಗೆ ಹೋಗಿರೋದಷ್ಟೇ, ಈ ಥರದ ಪಾರ್ಟಿಗಳೆಲ್ಲ ನನಗೆ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಅದು ಕೂಡ ಎಲ್ಲರೂ ಕುಡಿತಿದಾರಲ್ಲ, ಅದು ನೋಡ್ತಿದ್ರೆ ನನಗೊಂಥರ ಆಗುತ್ತೆ, ನಾನು ಬರಲ್ಲ ಅಂತಾಳೆ ಶಾಂತಿ. ಅವ್ರ ಪಾಡ್ಗೆ ಅವ್ರು ಕುಡಿತಿದ್ದಾರೆ, ಅದಕ್ಕೇನಾಯಿತು? ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಸೂರ್ಯ ಕುಡ್ಕೊಂಡು ಬರಲ್ವಾ? ಆದರೆ ಇಲ್ಲಿರೋರೆಲ್ಲ ಸೂರ್ಯನ ಥರ ಹೆಚ್ಚಾಗಿ ಏನೋ ಕುಡ್ಕೊಂಡು ಬರಲ್ಲ. ಇಲ್ಲೆಲ್ಲರೂ ಸೋಷಿಯಲ್ ಡ್ರಿಂಕ್ಸ್ ಮಾಡೋದು, ಗೆಟ್ ಟುಗೆದರ್ ಟೈಮಲ್ಲಿ ಇದೆಲ್ಲ ಸಾಧಾರಣ ಬಿಗ್ರೆ. ಶೀಲಾ ಹಾಗಂತಿರುವಾಗ ಹಾಗಾದರೆ ನೀವು ಕೂಡ ಕುಡಿತೀರಾ ಅಂತ ಕೇಳ್ತಾಳೆ ಶಾಂತಿ. ಅಯ್ಯಯ್ಯೋ, ನನಗಂತ ಅಭ್ಯಾಸಗಳೆಲ್ಲ ಏನೂ ಇಲ್ಲ, ನೀವು ಬನ್ನಿ ಬಿಗ್ರೆ, ಅವರೆಲ್ಲರೂ ನಮ್ಮ ಫ್ಯಾಮಿಲಿ ಥರನೇ, ಬನ್ನಿ ಬನ್ನಿ ಅಂತ ಕೈ ಹಿಡ್ಕೊಂಡು ಬಲವಂತವಾಗಿ ಕರ್ಕೊಂಡು ಹೋಗ್ತಾಳೆ. ಹೊರಗಡೆ ಕರ್ಕೊಂಡು ಬಂದಾಗ ಶೀಲಾ, ಇವರು ನಿಮ್ಮ ಹೊಸ ಫ್ರೆಂಡಾ ಅಂತ ಕೇಳ್ತಾರೆ. ಇಲ್ಲ, ಇವರು ನಮ್ಮ ಬೀಗರು ಶಾಂತಿ ಅಂತ ಪರಿಚಯ ಮಾಡಿಸ್ತಾಳೆ. ನಮ್ಮ ಶ್ರುತಿ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಮ್ಮ ಅಂತ ಹೇಳ್ತಾಳೆ. ನಮಸ್ಕಾರ ಅಂತ ಅವ್ರು ಹೇಳ್ತಾರೆ. ಬೀಗ್ರೆ ಕೂತ್ಕೊಳ್ಳಿ, ಇವ್ರ ಜೊತೆ ಮಾತಾಡ್ತೀರಿ. ಇವರು ತಮಾಷೆಯಾಗಿ ಮಾತಾಡ್ತಾರೆ. ಕೂತ್ಕೊಳ್ಳಿ ಬೀಗ್ರೆ, ಜ್ಯೂಸ್ ತಗೊಳ್ಳಿ ಅಂತ ಕೊಡ್ತಾಳೆ. ಕೂತ್ಕೊಂಡು ಕುಡಿತೀರಿ, ನಾನು ಈಗಲೇ ಬರ್ತೀನಿ ಅಂತ ಶೀಲಾ ಹೋಗ್ತಾಳೆ. ಈ ಕಡೆ ಶಾಂತಿ ಜ್ಯೂಸ್ ಕುಡಿತಾ ಮಾತಾಡ್ತಾ ಕೂತಿರ್ಬೇಕಾದ್ರೆ ವಸುದೇವ್ ಫ್ರೆಂಡ್ ಚೆನ್ನಾಗಿ ಕುಡಿದು ಟೈಟಾಗಿ ಶಾಂತಿನ ನೋಡ್ತಾ ಇರ್ತಾನೆ. ಶಾಂತಿಗೆ ಅವ್ನು ನೋಡ್ತಿರೋದು ಗೊತ್ತಾಗುತ್ತೆ. ಏನು ವೇಣು, ಯಾಕಾಗಿ ನೋಡ್ತಿದ್ದೀರಾ ಅಂತ ವಸುದೇವ್ ಕೇಳ್ತಾರೆ. ಅವರು ಅದನ್ನು ಮಲಯಾಳಂನಲ್ಲಿ ಹೇಳ್ತಾರೆ. ಎಲ್ಲರೂ ನಗ್ತಿರೋವಾಗ ಶೀಲಾ ಬಂದು, ಏನು ಬಿಗ್ರೆ, ಅವ್ರು ಹೇಳಿದ್ದು ಅರ್ಥ ಆಗಲಿಲ್ವಾ? ನಿಮ್ಮನ್ನು ನೋಡ್ತಿದ್ರೆ ಹಳೆ ಹೀರೋಯಿನ್ ಥರ ಕಾಣ್ತಿದ್ದೀರಂತೆ, ಅವ್ರು ನಿಮ್ಮನ್ನು ತುಂಬಾ ಹೊಗಳುತ್ತಿದ್ದಾರೆ ಅಂತಾಳೆ ಶೀಲಾ. ನನಗೆ ಅವ್ರು ಹೇಳಿದ್ದೆಲ್ಲ ಗೊತ್ತಾಗಲಿಲ್ಲ, ನಂಗೆ ಮಲಯಾಳಂ ಎಲ್ಲ ಗೊತ್ತಿಲ್ಲ ಅಂತಾಳೆ ಶಾಂತಿ. ವಸುದೇವ್ ಮತ್ತು ವೇಣು ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಕುಡ್ಕೊಂಡು ಬರ್ತಿರೋವಾಗ ಶಾಂತಿ, ನನಗಿದೆಲ್ಲ ಇಡ್ಸಲ್ಲ, ನಾನು ಒಳಗೋಗ್ತೀನಿ ಅಂತ ಎದ್ದೋಗ್ತಾ ಇರ್ತಾಳೆ. ಆಗ ಶೀಲಾ, ಬೀಗ್ರೆ ಕೂತ್ಕೊಳ್ಳಿ, ಯಾಕೆ ಎದ್ದೋಗ್ತಿದ್ದೀರಾ ಅಂತ ಹಿಡ್ಕೋತಾಳೆ. ಕೂತ್ಕೊಳ್ಳಿ ಬೀಗ್ರೆ, ಯಾಕೆ ಎದ್ದೋಗ್ತಿದ್ದೀರಾ? ಇವನು ನನ್ನ ಫ್ರೆಂಡು ವೇಣು ಅಂತ, ಇವನು ಚೆನ್ನಾಗಿ ಹಾಡು ಹೇಳ್ತಾನೆ. ಏನೋ ವೇಣು, ಚೆನ್ನಾಗಿ ಹಾಡು ಹೇಳು, ಬೀಗ್ರ ಮೇಲೆ ಒಂದು ಪದ ಕಟ್ಟಿ ಹಾಡು ಹೇಳು ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಅದೆಲ್ಲ ಬೇಡ ಹಾಗಂತ ಶಾಂತಿ ಹೇಳ್ತಿರೋವಾಗ, ಇಲ್ಲ ಬೀಗ್ರೆ, ಅವ್ರು ನಿಜವಾಗ್ಲೂ ಚೆನ್ನಾಗಿ ಆಡ್ತಾರೆ, ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಶೀಲಾ. ನೀವು ಕೂತ್ಕೊಳ್ಳಿ ಅಂತ ವಸುದೇವ್ ಹೇಳ್ತಿರೋವಾಗ ಆ ವ್ಯಕ್ತಿ ಹಾಡು ಹೇಳಕ್ಕೆ ಶುರು ಮಾಡ್ತಾನೆ. ಸೂಪರ್ ವೇಣು, ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ ವಸುದೇವ್ ಹೇಳ್ತಾರೆ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಡ್ಯಾನ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ರು ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ನಮ್ಮ ಬೀಗರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅವರು ಭರತನಾಟ್ಯಂ ಡ್ಯಾನ್ಸರ್ ಅಂತ ಶೀಲಾ ಹೇಳ್ತಾಳೆ. ಓ ಹೌದಾ, ಹಾಗಾದರೆ ಒಂದು ಸ್ಟೆಪ್ ಹಾಕ್ಬೋದಲ್ಲ ಅಂತ ವೇಣು ಹೇಳ್ತಾರೆ. ಬೀಗ್ರೆ, ಇವ್ರು ಏನು ಹೇಳ್ತಿದ್ದಾರೆ ಅಂತ ಶಾಂತಿ ಕೇಳ್ತಾಳೆ. ನಿಮ್ಮ ಡ್ಯಾನ್ಸ್ ಬಗ್ಗೆ ಹೊಗಳುತ್ತಿದ್ದಾರೆ, ನೀವು ಡ್ಯಾನ್ಸ್ ಮಾಡಬೇಕಂತೆ ಅಂತಾಳೆ ಶೀಲಾ. ಡ್ಯಾನ್ಸಾ, ನಾನಾ ಅಂತ ಶಾಂತಿ ಕೇಳ್ತಾಳೆ. ನೀವೇನೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಲ್ವ ಬೀಗ್ರೆ ಹಾಗಂತ ಶೀಲಾ ಹೇಳ್ತಿರೋವಾಗ, ಇಲ್ಲ ನನಗೆ ಡ್ಯಾನ್ಸ್ ಮಾಡೋಕ್ಕೆಲ್ಲ ಆಗಲ್ಲ, ನಾನು ಒಳಗೋಗ್ತೀನಿ ಅಂತ ಶಾಂತಿ ಓಡೋಗ್ತಿರ್ತಾಳೆ. ಬೀಗ್ರೆ ಇರಿ ಬೀಗ್ರೆ, ಎಲ್ಲರೂ ಆಸೆ ಪಡ್ತಿದ್ದಾರೆ ನೋಡಿ, ನೀವು ಡ್ಯಾನ್ಸ್ ಮಾಡಿ ಬೀಗ್ರೆ. ಶೀಲಾ ಹಾಗಂತಿರುವಾಗ ಶಾಂತಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಏನಾಯ್ತು ಬೀಗ್ರೆ ಅಂತ ಶೀಲಾ ಕೇಳ್ತಾಳೆ. ಅವ್ರು ಆಸೆ ಪಡ್ತಿದ್ದಾರೆ ಅಂತ ನಾನು ಇಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ನನಗಿದೆಲ್ಲ ಇಷ್ಟ ಆಗ್ತಿಲ್ಲ ಹಾಗಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಿರುವಾಗ, ಬೀಗ್ರೆ ಏನಿದು, ಈಗ ಹಾಡು ಹೇಳಲಿಲ್ವಾ? ಅದೇ ರೀತಿನೇ ನೀವು ಡ್ಯಾನ್ಸ್ ಮಾಡಿಬಿಡಿ ಅಂತಾಳೆ ಶೀಲಾ. ಸುಮ್ಮನೆ ಒಂದೆರಡು ಸ್ಟೆಪ್ ಹಾಕಿ ಅಷ್ಟೇನೆ ಅಂತಿರುವಾಗ, ಕಮಾನ್ ಡ್ಯಾನ್ಸ್ ಡ್ಯಾನ್ಸ್ ಅಂತಾನೆ ವೇಣು. ಶೀಲಾ ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಮಾಡಿ ಅಂತ ಶಾಂತಿಗೆ ಬಲವಂತ ಮಾಡ್ತಾ ಇರ್ತಾರೆ. ಒಂದೆರಡು ಸ್ಟೆಪ್ ಹಾಕಿ ಅಂತ ಎಲ್ಲರೂ ಬಲವಂತ ಮಾಡ್ತಿರೋವಾಗ, ಬಿಡಿ ನನ್ನನ್ನು ಅಂತ ಶಾಂತಿ ಜೋರಾಗಿ ಕೂಗ್ತಾಳೆ. ಏನಕ್ಕೆ ಹೀಗೆ ಕೂಗಾಡ್ತಿದ್ದೀರಾ ಅಂತ ಶೀಲಾ ಕೇಳ್ತಾಳೆ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ನನಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ಲ ಹಾಗಂತ ಶಾಂತಿ ಕೂಗಾಡ್ತಿರೋವಾಗ, ಶೀಲಾ ಏನಿದು ಅಂತ ವಸುದೇವ್ ಕೇಳ್ತಾನೆ. ಬೀಗ್ರೆ ಎಲ್ಲರೂ ಕೇಳ್ತಿದ್ದಾರಲ್ಲ ಅಂತ ಹೇಳಿದೆ, ಸುಮ್ಮನೆ ಒಂದು ನಿಮಿಷ ಡ್ಯಾನ್ಸ್ ಮಾಡಿಬಿಟ್ರೆ ನಿಮ್ಗೇನು ಕಡಿಮೆ ಆಗಿಬಿಡುತ್ತೆ ಅಂತ ಕೇಳ್ತಾಳೆ ಶೀಲಾ. ನನ್ನನ್ನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಿದೆ? ಈ ಥರ ಕುಡಿಯೋರ ಮಧ್ಯೆ ಡ್ಯಾನ್ಸ್ ಮಾಡೋಳ ನಾನು ಕಲ್ತಿರೋದು ಭರತನಾಟ್ಯಂ, ಅದು ಎಂಥ ದೊಡ್ಡ ಕಲೆ ಗೊತ್ತಾ ನಿಮಗೆ? ಅಂಥ ದೊಡ್ಡ ಕಲೆನ ಇಂಥವ್ರ ಮಧ್ಯೆ ಬಂದು ಪ್ರದರ್ಶನ ಮಾಡಬೇಕಾ? ಹಾಗಂತ ಶಾಂತಿ ಕೂಗಾಡ್ತಿರೋವಾಗ, ಹೀಗೆ ಎಲ್ಲರ ಮುಂದೆನೂ ಕೂಗಾಡ್ತಿದ್ದೀರಲ್ಲ, ನಮಗೆ ತುಂಬಾ ಇನ್ಸಲ್ಟ್ ಆಗ್ತಿದೆ ಅಂತ ಶೀಲಾ ಹೇಳ್ತಾಳೆ. ಆಗ ಶಾಂತಿ, ನಾನು ಒಳಗೋಗ್ತೀನಿ ಅಂತ ಹೇಳಿದೆ ಅಲ್ವಾ ಆಗ್ಲೇ, ಮನುಷ್ಯರಿಗೆ ಇಲ್ಲಿ ಸ್ವಲ್ಪನೂ ಮರ್ಯಾದೆನೇ ಇಲ್ವಾ? ಬೇರೆ ದಾರಿ ಇಲ್ಲ ಅಂತ ಇಲ್ಲಿಗೆ ಬಂದ್ಬಿಟ್ಟೆ ನಾನು, ಛೇ ಹಾಗಂತ ರೂಮ್ಗೆ ಹೋಗಿ ಬಾಗ್ಲಾಕೋತಾಳೆ ಶಾಂತಿ. ಈ ಕಡೆ ವಸುದೇವ್, ಸಾರಿ ವೇಣು, ಸಾರಿ ಗೈಸ್, ಯಾರು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ನೀವೆಲ್ಲ ಕೂತ್ಕೊಳ್ಳಿ, ಲೆಟ್ಸ್ ಎಂಜಾಯ್ ದ ಪಾರ್ಟಿ ಅಂತ ಹೇಳ್ತಾರೆ. ಈ ಕಡೆ ಶೀಲಾ, ಛೇ ಓದ್ದೇ ಇರೋ ಸತ ಡಡ್ಡಿಗಳು, ಇವಳು ನನ್ನ ಮಾನನ ಕಳ್ಬಿಟ್ಲಲ್ಲ ಅನ್ಕೋತಿರ್ತಾಳೆ. ರೂಮ್ನಲ್ಲಿ ಶಾಂತಿ ಗೋಳೋ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.